ಈ ದಿನ ಮೊನ್ನೆ ದೆಹಲಿಯಲ್ಲಿ ಏನು ತೀರ್ಪು ಬಂದಿದೆ, ನಮ್ಮ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತೇಳಿ, ಅದ್ರ ವಿರುದ್ಧ ನಮ್ಮ ರಾಜ್ಯಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಡಾಕ್ಟರ್ ಚಲಪತಿ ಗೌಡ ಅವರ ರಕ್ಷಣಾ ವೇದಿಕೆಯಿಂದ ಜಿಲ್ಲಾ ಕಚೇರಿಯಲ್ಲಿ CM ಅವ್ರಿಗೆ ಮನವಿ ಪತ್ರ ಕೊಡ್ತಾಯಿದ್ದೀವಿ. ಏನಂತ ಹೇಳಿದ್ರೆ, ನಮಗೆ ಈಗ ಕಾವೇರಿ ನೀರು ನಮ್ಮ ಕರ್ನಾಟಕಕ್ಕೆ ತಾಯಿ ಇದ್ದಂಗೆ, ನಮಗೆ ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಈಗ ತಮಿಳ್ನಾಡವ್ರು ಕೇಳ್ತಾ ಇರೋದು ವ್ಯವಸಾಯಕ್ಕೆ ನೀರು ಕೇಳ್ತಾ ಇದ್ದಾರೆ. ಸೊ ನಮಗೆ ಕರ್ನಾಟಕದಲ್ಲಿ 12 ಜಿಲ್ಲೆಗೆ ಕಾವೇರಿ ನೀರು ಮೇಲೇ ನಾವು ಅವಲಂಬಿತರಾಗಿದ್ದೀವಿ. ಅದೇ ಥರ ಬೆಂಗಳೂರು ಮಹಾನಗರ ಲಕ್ಷಾಂತರ ಜನ ಇದ್ದಾರೆ. ಅಲ್ಲಿ ಎಲ್ಲ ಪ್ರತಿ ಮನೆಗೂ ಕಾವೇರಿ ನೀರೇ ಯಲಹಂಕವರೆಗೂ ಬರುತ್ತೆ. ಅದೇ ಥರ ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ನೀರನ್ನ ಬಿಡೋಕ್ಕಾಗಲ್ಲ. ದಯವಿಟ್ಟು ಮುಖ್ಯಮಂತ್ರಿಗಳಿಗೆ ನನ್ನ ಮನವಿ ಏನಂತ ಹೇಳಿದ್ರೆ, ಕೋರ್ಟ್ ಆದೇಶ ಏನೇ ಇರ್ಬೋದು, ನೀವು ನಿನ್ನೆ ಸರ್ವ ಪಕ್ಷಗಳ ಸಭೆ ಕರೆದಿದ್ದೀರಾ. ಅದೇ ಥರ ಎಲ್ಲ ಕನ್ನಡ ಪರ ಸಂಘಟನೆಗಳನ್ನ ಕರೆದು ಅವ್ರ ಹತ್ರ ಮಾತಾಡಿ, ಯಾವುದೇ ಕಾರಣಕ್ಕೂ ನಾವು ನಮ್ಮ ನೀರನ್ನು ಈಗಿರೋ, ಯಾಕೆಂದರೆ ಈ ಸರಿ ಮಳೆ ಕಡಿಮೆ ಆಗಿದೆ. ಈಗ ನಮಗೆ ಒಂದು 65% ಕುಂದುಕೊರತೆಗಳಿದೆ. ಯಾವುದೇ ಕಾರಣಕ್ಕೂ ನೀರನ್ನ ತಮಿಳ್ನಾಡಿಗೆ ಬಿಡಬಾರ್ದು. ಅಕಸ್ಮಾತ್ ಅವರ ಇದಕ್ಕೇನಾದರೂ ನೀವೇನಾದರೂ ಅವ್ರ ಫೋರ್ಸ್ಗೆ ಇದು ಮಾಡಿಬಿಟ್ರೂ ನಮ್ಮ ರಕ್ಷಣಾ ವೇದಿಕೆಯಿಂದ ಉಗ್ರ ಹೋರಾಟ ಇರುತ್ತೆ ಅಂತ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀನಿ.